ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವುದಕ್ಕೆ ಕೇಂದ್ರ ಜಲಜೀವನ್ ಮಿಷನ್ ಜಾರಿಗೆ ತಂದಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಯೋಜನೆಯೇ ಹಳ್ಳ ಹಿಡಿದಿದೆ. ಕಾಮಗಾರಿ ಕಳಪೆಯಾಗಿರುವುದರಿಂದ ಮನೆಗಳಿಗೆ ನೀರು ತಲುಪದೆ ಜನ ನೀರಿಗಾಗಿ ಪರದಾಡುವಂತಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವರ್ಷಗಳೇ ಕಳೆದರೂ ಗ್ರಾಮಸ್ಥರಿಗಿಲ್ಲ ನೀರಿನ ಸೌಭಾಗ್ಯ. ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ರ ಗುತ್ತಿಗೆದಾರ. ಕೇಂದ್ರ ಸರ್ಕಾರವು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸಬೇಕು ಎಂಬ ಉದ್ದೇಶದಿಂದ ಜಲಜೀವನ ಮಿಷನ್ JJM ಯೋಜನೆಯನ್ನ ಕೈಗೊಂಡಿದೆ. ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅಸಡ್ಡೆಯಿಂದ ಕಾಮಗಾರಿ ಹಳ್ಳ ಹಿಡಿಯುತ್ತಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿಲ್ಲ. ಸುವರ್ಣ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ನೀಲೂರು ಗ್ರಾಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರಿನಿಂದ ವಂಚಿತವಾಗಿದ್ದೆ. ಇಲ್ಲಿ JJM ಕಾಮಗಾರಿ ಆರಂಭವಾಗಿ ವರ್ಷ ಕಳೆದು ಇನ್ನೂವರೆಗೆ ಗ್ರಾಮಸ್ಥರ ಮನೆಗಳಿಗೆ ನೀರು ಬಂದಿಲ್ಲ. ಪ್ರತಿ ಮನೆಯ ನಲ್ಲಿಗಳು ಬತ್ತಿ ಹೋಗಿವೆ. ಅಷ್ಟೇ ಅಲ್ಲ, ಜಲಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ತುಂಬೆಲ್ಲ ರಸ್ತೆ ಅಗೆಯಲಾಗಿದೆ. ಇದರಿಂದ ಜನ ಓಡಾಟಕ್ಕೆ ತುಂಬಾ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಾಲೂಕು ನೀಲೂರು ಗ್ರಾಮದಲ್ಲಿ 2022ರಂದು JJM ಕಾಮಗಾರಿ ಪ್ರಾರಂಭ ಆಗ್ಯದ. ಅಗ್ರಿಮೆಂಟ್ ಏನು ಹೇಳ್ತದೆ ಅಂದರೆ 6 ತಿಂಗಳದೊಳಗೆ ಈ ಕೆಲಸ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಇವತ್ತು 2025 ಆದ್ರೂ ಭೀ ಇನ್ನೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ರೀ. ಪೂರಾ ಮಾಡಿದ್ದ ಒಂದು ಥೋಡೆ ಮಾಡ್ರೆ ಕಾಮಗಾರಿ ಕಳಪೆ ಮಟ್ಟದು. ರೋಡ್ ಯಾಜ್ ಇಟ್ ಈಸ್ ಹಾಗೆ ಕೆದರಿಟ್ರ, ರೋಡ್ ಮುಚ್ಚಿಲ್ಲ, ಯಾರಿಗೆ ಭೀ ಒಂದು ಹನಿ ನೀರು ಬಿಂದಿಲ್ಲ. ಆ ವಾಲ್ಗಳೇನೋ ಸಂಪೂರ್ಣ ಕಳಪೆ ಮಟ್ಟದ ವಾಲ್ ನಿರ್ಮಾಣ ಮಾಡ್ರೆ. ಇಲ್ಲೇನು ಮೆಟೀರಿಯಲ್ ಯೂಸ್ ಮಾಡ್ರೆ ಎಲ್ಲ ಕಳಪೆ ಮಟ್ಟದ. ಕೋಟ್ಯಾಂತರ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗಿದೆ. ಆದರೆ ಒಂದು ದಿನವೂ ನೀರು ಬರಲಿಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ಆದಷ್ಟು ಬೇಗ ಬರುತ್ತವೆ ಎಂದು ಹೇಳುತ್ತಲೇ ಇದ್ದಾರೆ. ಆದ್ರೆ ಒಂದು ಹನಿ ನೀರು ಸಹ ನಲ್ಲಿಯಲ್ಲಿ ಕಂಡಿಲ್ಲ. ಕಿಲೋಮೀಟರ್ ದೂರದಿಂದ ನೀರು ತರಬೇಕು. ಇದರಿಂದ ತುಂಬಾ ಸಮಸ್ಯೆ ಉಂಟಾಗ್ತಿದೆ. ಕೂಡಲೇ ನಮಗೆ ನೀರು ಒದಗಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅದೇನೇ ಇರಲಿ, ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವ ಜಲಜೀವನ್ ಮಿಷನ್ ಯೋಜನೆ ಕೇವಲ ನಾಮಕಾವಸ್ಥೆ ಎಂಬಂತಾಗಿರೋದು ದುರಂತ. ಇನ್ನಾದರೂ ಇಲ್ಲಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ನೀಲೂರಿನ ಜನರ ನೀರಿನ ದಾಹ ತೀರಿಸಲು ಮುಂದಾಗಲಿ ಎಂಬುದೇ ನಮ್ಮ ಒತ್ತಾಯವಾಗಿದೆ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಕಲಬುರಗಿ.